ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ನಗರಸಭೆಯ 31 ವಾರ್ಡ್ಗಳ ಅಭಿವೃದ್ಧಿ ಕಾರ್ಯಗಳಿಗೆ ಚನ್ನಪಟ್ಟಣ ಕ್ಷೇತ್ರದ ಶಾಸಕ ಸಿಪಿ ಯೋಗೇಶ್ವರ್ ಚಾಲನೆ ನೀಡಿದರು. ಅವರು ನಗರಸಭೆಯ 19ನೇ ವಾರ್ಡ್ನಲ್ಲಿರುವ ಟಿಪ್ಪು ನಗರ ಸರ್ಕಾರಿ ಶಾಲೆಯ ಬಳಿ ಸಿಸಿ ಚರಂಡಿ ಗುದ್ಲಿ ಪೂಜೆ ನೆರವೇರಿಸಿ ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದರು. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಡಿಕೆ ಶಿವಕುಮಾರ್ ಅವರು ಆಗಿರುವುದರಿಂದ ಅಭಿವೃದ್ಧಿ ವಿಚಾರದಲ್ಲಿ ಬಹಳ ಅನುಕೂಲವಾಗಿದೆ. ಹೆಚ್ಚು ಅನುದಾನ ತಂದು ನಗರ ಹಾಗೂ ತಾಲೂಕಿನ ಅಭಿವೃದ್ಧಿಗೆ ಒತ್ತು ನೀಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಅಲ್ಲಿನ ನೂರಾರು ನಿವಾಸಿಗಳು ಶಾಸಕರಿಗೆ ಹಲವಾರು ಸಮಸ್ಯೆಗಳ ಬಗ್ಗೆ ನಿವೇದಿಸಿಕೊಂಡರು. ವಾರ್ಡ್ನ ಪ್ರತಿಯೊಂದು ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಇದೇ ದಿನ 15ನೇ ವಾರ್ಡ್ನಲ್ಲಿ ಸಿಸಿ ರಸ್ತೆ, ಸಿಸಿ ಚರಂಡಿ, ನಾರಾಯಣಗೌಡ ತೋಟದ 2ನೇ ಕ್ರಾಸ್ನ ನಗರಸಭೆ ವ್ಯಾಪ್ತಿಯ 18ನೇ ವಾರ್ಡ್ನಲ್ಲಿ ಸಿಸಿ ರಸ್ತೆ, ಸಿಸಿ ಚರಂಡಿ, ಹನುಮಂತನಗರದ 26ನೇ ವಾರ್ಡ್ನಲ್ಲಿ ಸಿಸಿ ರಸ್ತೆ ಮತ್ತು ಸಿಸಿ ಚರಂಡಿ, 24ನೇ ವಾರ್ಡ್ನಲ್ಲಿ ಸಿಸಿ ರಸ್ತೆ, ಸಿಸಿ ಚರಂಡಿ ಶಂಕುಸ್ಥಾಪನೆ ಮಾಡಿದರು. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ BM ನಾಗೇಶ್, ನಗರಸಭಾ ಸದಸ್ಯರಾದ ಲಿಯಾಕತ್ ಅಲಿ ಖಾನ್, ಸುಮಾರ್ ರವೀಶ್, ವಾಸಿಲ್ ಅಲಿ ಖಾನ್, ಋತಿಕ್ ಮುನ್ನವರ್, ಭಾವಾಸ, ಸ್ಥಾಯಿ ಸಮಿತಿ ಅಧ್ಯಕ್ಷ ಜಯಮಾಲ, ಉಪಾಧ್ಯಕ್ಷ ಲೋಕೇಶ್, ನಗರಸಭೆ ಪೌರಾಯುಕ್ತರಾದ ಮಹೇಂದ್ರ, AWE ಶಶಿಕಲಾ, ಜಯಣ್ಣ ಹಾಗೂ ಹಲವಾರು ಮಂದಿ ಹಾಜರಿದ್ದರು. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಬಹಳ ಉತ್ಸಾಹ ಮತ್ತೆ ಇಲ್ಲಿರ್ತಕ್ಕಂಥ ಬಹಳಷ್ಟು ಹಳೆಯ ಕಾಮಗಾರಿಗಳನ್ನ ಮಾಡಬೇಕು, ಚನ್ನಪಟ್ಟಣ ನಗರಕ್ಕೆ ಹೊಸ ರೂಪವನ್ನು ಕೊಡಬೇಕು ಅಂತ ಹೇಳಿ ನಗರಸಭಾ ಸದಸ್ಯರು, ಅಧ್ಯಕ್ಷರು, ಜನಪ್ರತಿನಿಧಿಗಳಾದ ಒಟ್ಟಾಗೆ ಸೇರಿಕೊಂಡು ಇವತ್ತು ಚನ್ನಪಟ್ಟಣ ನಗರದ ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ. ಸುಮಾರು 50 ಕೋಟಿ ರೂಪಾಯಿನ ಹೊಸ ಕಾಮಗಾರಿಗಳಿಗೆ ಅನುಮೋದನೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಕಾಮಗಾರಿಗಳ ಪಟ್ಟಿ ಮಾಡಿಕೊಂಡು ಮುಖ್ಯಮಂತ್ರಿಗಳ ಅವಧಾನಿಗೆ ಇರಲಿಕ್ಕೆ ನಿಮಗೆ ಗೊತ್ತಿದೆ, UGD ಆಗಿದೆ, ಅದು ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ. ಆದಷ್ಟು ಬೇಗ ಆ ಕೆಲಸ ಪ್ರಾರಂಭ ಆಗಿದೆ. ಬಹಳ ದಿನಗಳಿಂದ ಟಿಪ್ಪು ನಗರದಲ್ಲಿ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಬರಲಿಕ್ಕೆ ಅಂಡರ್ ಬ್ರಿಡ್ಜ್ ಕೇಳ್ತಾ ಇದ್ರು. ಇವತ್ತು ಅಂಡರ್ ಬ್ರಿಡ್ಜ್ ಇಲ್ಲಿ ಟೆಕ್ನಿಕಲಿ ಫೀಸಿಬಲ್ ಇಲ್ಲ, ಓವರ್ ಬ್ರಿಡ್ಜ್ ಮಾಡಿ ಅಂತ ಹೇಳಿ ವಾಸಿಗಳು ಹೇಳ್ತಾ ಇದ್ದಾರೆ. 29ನೇ ತಾರೀಕು ಇದು ಎಲೆಕೆರಿ ಓವರ್ ಬ್ರಿಡ್ಜ್ ಅನ್ನು ಉದ್ಘಾಟನೆ ಮಾಡಲು ವಿ ಸೋಮಣ್ಣ ಅವರು ಬರ್ತೀನಿ ಅಂತ ಹೇಳಿ ಟಿಟಿ ಕಳಿಸಿದ್ದಾರೆ. ಅವ್ರು ಬಂದಾಗ ಪ್ರಸ್ತಾಪ ಮಾಡಿ ಚನ್ನಪಟ್ಟಣ ಲಿಮಿಟ್ ಅಲ್ಲಿ 3-4 ಅಂಡರ್ ಬ್ರಿಡ್ಜ್ ಮತ್ತೆ ಓವರ್ ಬ್ರಿಡ್ಜ್ ಆಗ್ಬೇಕು, ಅವಕ್ಕೂ ಕೂಡ ಅನುಮೋದನೆ ತಗೋತೀವಿ. ಈ ಬೈರಾಪಟ್ಟಣ ಪ್ರಾರಂಭ ಆಗಿದೆ. ಈ ಭಾಗದಲ್ಲಿ ಆಗ್ಬೇಕಾದಂತ ಎಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ನಮಗೆ ಆನೆ ಬಲ ಬಂದಂತಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೆ ಈ ತಾಲೂಕಿನ ಬಗ್ಗೆ ಎಲ್ಲ ಮಾಹಿತಿ ಇದೆ. ಹೆಚ್ಚಿಗೆ ಅನುದಾನ ಕೊಡ್ತಾರೆ ಅನ್ನೋ ಒಂದು ಭರವಸೆ ಮೇಲೆ ಒಂದಷ್ಟು ಕಾಮಗಾರಿಗಳ ಬಗ್ಗೆ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.